ಇಸ್ರೇಲ್ ಇರಾನ್ ಯುದ್ಧದ ಭೀತಿಯಿಂದಾಗಿ ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮೂವರು ದುಬೈನಲ್ಲಿ ಸಿಲುಕಿಕೊಂಡಿದ್ದು ಅವರು ವಿಡಿಯೋ ಕಾಲ್ ಮೂಲಕ ಶಾಸಕ ಲಕ್ಷ್ಮಣ ಸವದಿ ಅವರು ಸತತ ಸಂಪರ್ಕದಲ್ಲಿ ಇದ್ದು ಮಾತನಾಡಿ ಧೈರ್ಯ ತುಂಬುವ ಮೂಲಕ ಅವರನ್ನ ಸುರಕ್ಷಿತವಾಗಿ ಕರೆತರುವುದಾಗಿ ಹೇಳಿದ್ದಾರೆ. ಈ ಕುರಿತು ಶಾಸಕ ಲಕ್ಷ್ಮಣ ಸವದಿ ಅವರು ವಿಡಿಯೋ ಕಾಲ್ ಮೂಲಕ ಮಾತನಾಡಿ, ಈ ಕುರಿತು ಗೃಹ ಸಚಿವರಿಗೆ ಮಾತನಾಡಿದ್ದೇನೆ. 2 ಅಥವಾ 3 ದಿನದಲ್ಲಿ ಎಲ್ಲರನ್ನ ಸುರಕ್ಷಿತವಾಗಿ ಈ ಕುರಿತು ಶಾಸಕ ಲಕ್ಷ್ಮಣ ಸವದಿ ಅವರು ವಿಡಿಯೋ ಕಾಲ್ ಮೂಲಕ ಮಾತನಾಡಿ, ಈ ಕುರಿತು ಗೃಹ ಸಚಿವರಿಗೆ ಮಾತನಾಡಿದ್ದೀನಿ. 2 ಅಥವಾ 3 ದಿನದಲ್ಲಿ ಎಲ್ಲರನ್ನ ಸುರಕ್ಷಿತವಾಗಿ ಕರೆತರುವ ವ್ಯವಸ್ಥೆ ಮಾಡ್ತೀವಿ. ನೀವು ಯಾರು ಕೂಡ ಹೆದರುವ ಅವಶ್ಯಕತೆ ಇಲ್ಲ ಅಂತ ಲಕ್ಷ್ಮಣ ಸವದಿ ಧೈರ್ಯ ತುಂಬಿದ್ದಾರೆ. ನಾನೊಂದು ನಂಬರ್ ಕೊಡ್ತೀನಿ. ದುಬೈನಲ್ಲಿ ಸತ್ತಿ ಗ್ರಾಮದ ಕುಂಬಾರ ಅಂತ ಒಬ್ರು ಇದ್ದಾರೆ. ಅವರಿಗೆ ಕಾಲ್ ಮಾಡಿ ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ಎಂದಿದ್ದಾರೆ. ಸರ್, ಈಗಾಗಲೇ ಚಿದಾನಂದ ಸವದಿ ಅವರು ಕೂಡ ಕಾಲ್ ಮಾಡಿದ್ರು. ನೀವು ಕಾಲ್ ಮಾಡಿ ಧೈರ್ಯ ತುಂಬಿರುವುದಕ್ಕೆ ಧನ್ಯವಾದಗಳು ಅಂತ ದುಬೈನಲ್ಲಿ ಸಿಲುಕಿರುವ ಅಥಣಿಯ ವ್ಯಕ್ತಿ ವಿಡಿಯೋ ಕಾಲ್ ಮಾಡಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಓಕೆ ಸರ್, ಅಷ್ಟೇ ನೀವು ಹೇಳಿದ್ರೆ ಧೈರ್ಯ ಬಂದ್ ಸರ್. ಅಷ್ಟೇ ಏನು ತಲೆ ಕೆಡ್ಸೋ ಬರ್ತೀನಿ. ಮತ್ತೆ ಒಂದು ಕುಂಬಾರ ಅಂತ ಹೇಳಿ ಒಂದು ನಂಬರ್ ಕಳಿಸ್ಕೊಡ್ತೀನಿ. ಓಕೆ ಸರಿ, ಅದಂತ ಒಂದು ಸಚಿವರವನ್ನ ಅದಾರ ಅವನು. ನಿನಗೇನ್ರಿ ಇರ್ಲಕ್ಕೆ ಮಾಡ್ಲಿಕ್ಕೆ ಊಟದ ಏನ್ ವ್ಯವಸ್ಥೆ ಮಾಡ್ಬೇಕಂತಂದ್ರೆ ಹೇಳು, ಅಲ್ಲಿ ಮಾಡ್ತಾರೆ. ಅವ್ರ ನಂಬರ್ನ ಕಳಿಸಿರ್ತೇನೆ. ಹಾಂ ರೀ ಸರ್, ಸರಿ ರೀ ಸರ್, ಶೋರ್ ರೀ. ಅವ್ರ ನಂಬರ್ ಕಳಿಸಿರ್ತಾನೆ, ಅದ್ರ ಕಾಂಟ್ಯಾಕ್ಟ್ ಮಾಡೋದು ನಾನು ಹೆಸರು ಹೇಳೋ. ಓಕೆ ಸರ್, ಸರಿ ರೀ ಸರ್. ಥ್ಯಾಂಕ್ ಯು ಸರ್. ಹಾಂ ರೀ ಸರ್, ಥ್ಯಾಂಕ್ ಯು ರೀ.